ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು BMCC ಚಾನಲ್. ಈ ವಿಡಿಯೋನಲ್ಲಿ ನಾವು ನೋಡುವ KCET ರ್ಯಾಂಕ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ನಿಮ್ಮ KCET ರ್ಯಾಂಕ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ 50% ನಮ್ಮ ಸೆಕೆಂಡ್ PU ಆ್ಯಂಡ್ 50% KCET ಸ್ಕೋರ್ನಿಂದ ತಗೊಂಡು ನಿಮ್ಮ ರ್ಯಾಂಕ್ನ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ PUCನಲ್ಲಿ ಮತ್ತು KCETಯಲ್ಲಿ 245 ಮತ್ತು 130 ಸ್ಕೋರ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಯಾವ ಸಬ್ಜೆಕ್ಟ್ಸ್ನಲ್ಲಿ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಈಗ ನೋಡುವ ಯಾವ ರೀತಿ ಇಂಜಿನಿಯರಿಂಗ್ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ತಾರಂತ. ಸೊ ನಿಮ್ಮ PUC ಸ್ಕೋರಲ್ಲಿ 245 ಡಿವೈಡೆಡ್ ಬೈ 300 ಇಂಟು 100 ಮಾಡಿದ್ರೆ 81.666% ಬರುತ್ತೆ. ಆ ಪರ್ಸೆಂಟೇಜ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 40.833 ಬರುತ್ತೆ. ಅದೇ ರೀತಿ KCETನಲ್ಲಿ ಕೂಡ ಸೇಮ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ಅಪ್ಲೈ ಮಾಡ್ತೀವಿ. ಸೊ 130 ಡಿವೈಡೆಡ್ ಬೈ 180 ಅಂದರೆ ಇಂಟು 100 ಮಾಡಿದ್ರೆ 72.22% ಬರುತ್ತೆ. ಸೊ ಅದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ಯು ವಿಲ್ ಗೆಟ್ ಅರೌಂಡ್ 36.11 ಬರುತ್ತೆ. ಸೊ ಇದರಲ್ಲಿ 40.833 ಮತ್ತು 36.11ನ ತಗೊಂಡು ಆ್ಯಡ್ ಮಾಡಿದ್ರೆ ಫೈನಲ್ ಆಗಿ ನಿಮಗೆ 76.944 ಸಿಗುತ್ತೆ. ಸೊ ಈ ಪರ್ಸೆಂಟೇಜ್ ಮೇಲೆ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ನ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ PUC ಮತ್ತು KCET ಸ್ಕೋರ್ ಮೇಲೆ ಯಾವ ರ್ಯಾಂಕ್ಗಳು ಬರುತ್ತೆ ಅಂತ ನಾನು ತೋರಿಸ್ಕೊಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಈ ಥರ ತುಂಬ ವೀಡಿಯೋಸ್ ಬೇಕಂದರೆ ನಮ್ಮ BMCCನ ಫಾಲೋ ಮಾಡಿ.